ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ಸ್ಪೆಷಲಿನ ವ್ಲಾಗ್? ಸೊ ಡಿಸೆಂಬರ್ ವ್ಲಾಗ್ನ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಿಸೆಂಬರ್ ವ್ಲಾಗಲ್ಲಿ ನಾವು ಆಂಗ್ಲಸ್ ರೀಚ್ ಅಂತ ನಮ್ಮ ಮನೆಯಿಂದ ಒಂದು 8 ಅವರ್ಸ್ ಜರ್ನಿ ಹೋಗಿದ್ವಿ. ನ್ಯೂ ಸೌತ್ ವೇಲ್ ಹತ್ರ ಇರುವಂಥದ್ದು ಈ ಜಾಗ ಆಂಗ್ಲಸ್ ರೀಚ್ ಅಂತ. ತುಂಬಾ ಚೆನ್ನಾಗಿದೆ, ಪ್ರೈವೇಟ್ ಪ್ರಾಪರ್ಟಿ, ಸಖತ್ ಬ್ಯೂಟಿಫುಲ್ ಆಗಿತ್ತು. ಏರಿಯಾ ಎಲ್ಲ ಯಾವ ರೀತಿ ಇತ್ತು, ಈ ವ್ಲಾಗ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಕೊನೆಯವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ನಮ್ಮ ಹಾಲಿಡೇಸ್ ಯಾವ ರೀತಿ ಸ್ಪೆಂಡ್ ಮಾಡಿದ್ವಿ, ಡಿಸೆಂಬರ್ ಹಾಲಿಡೇಸ್ ಅಂತ ವ್ಲಾಗ್ನ ಕೊನೆಯವರೆಗೂ ನೋಡ್ತಾ ಇರಿ. ಹೋಗಿದ್ದ 2 ಡೇಸ್ ಮಾತ್ರ ತುಂಬಾನೇ ಮಳೆ ಇತ್ತು. ತುಂಬ ಮಳೆ ಇದ್ದಿದ್ದ ಕಾರಣ ನಾವು ಇಲ್ಲಿ ಏಕತ್ರ ಎಲ್ಲ ಹೋಗೋಕ್ಕೆ ಆಗಲಿಲ್ಲ. ಆದರೆ 2 ಡೇಸ್ ಆದಮೇಲೆ ತುಂಬಾನೇ ಚೆನ್ನಾಗಿತ್ತು ವೆದರ್. ಇಲ್ಲಿ ನೀರು ಅಷ್ಟೇ ಎಷ್ಟು ಕ್ಲಿಯರ್ ಆಗಿತ್ತು. ನಾವು ನೀರಲ್ಲಿ ಬೋಟಿಂಗ್ ಕೂಡ ಹೋಗಿದ್ದಂಥದ್ದು. ಆ ಬೋಟಿಂಗ್ ವ್ಲಾಗ್ಸ್ ಎಲ್ಲ ನಿಮಗೆ ಮುಂದೆ ವ್ಲಾಗ್ಸಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ಕಮಿಂಗ್ ವ್ಲಾಗ್ಸಲ್ಲಿ ನೋಡ್ಬೋದು. ಸೊ ಈ ವ್ಲಾಗಲ್ಲಿ ಈ ಎನ್ವಿರಾನ್ಮೆಂಟ್ನ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು ಈ ಏರಿಯಾ. ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ತೀನಿ. ನಾವು 10ಗೆ ಮಾರ್ಕ್ ಗ್ರೇಡ್ ಕೊಡೋದಾದರೆ ನಾವು 10 ಕೊಡ್ತೀವಿ, ಅಷ್ಟು ಚೆನ್ನಾಗಿತ್ತು ಆ ಜಾಗ. ತುಂಬಾ ಒಂಥರ ಕಾಮಿಂಗ್ ಪ್ಲೇಸ್ ಕೂಡ ಆಗಿತ್ತು ಇದು. ಹಿಂಗೋಗಿ ನಾವು ಕೈ ಹಿಡ್ತಿದ್ದಂಗೆ ಒಂದು ಫಿಶ್ ಫಿಶರ್ ಮ್ಯಾನ್ಸ್ ಪರಿಚಯ ಮಾಡ್ಕೊಡ್ತೀನಿ ನೋಡಿ. ನಮ್ಮ ಫಿಶರ್ ಮ್ಯಾನು ಎಷ್ಟು ಚೆನ್ನಾಗಿ ಫಿಶ್ ಹಿಡಿತಿದ್ರೆ. ಓಕೆ ಓಕೆ ಗುಡ್ ಪುಟ್ಟೆ ಪುಟ್ಟೆ ಇರುತ್ತೆ. Okay, I'll put there. Ooh. Wish him good luck. Thank you. What are you doing? Just need to hold. Tell mantra. Just hold. Keep it like that. Yeah. Put it in there. Just only to just move a little bit. Just move. Yeah. ಮಂತ್ರ ಹೇಳ, ಮೀನು ಸಿಗಲಿ ಅಂತ. ಸಿಗಲಿಲ್ಲ ಅಂದರೆ ನೀರೊಳಗೆ ಹಂಗೆ ಡೈ ಹೊಡೆದ್ಬಿಡು. நீங்கள் போடுவீங்க அதுக்கு? நான் போடுறேன். ட்ரை பண்ணிட்டே இருப்போம். ஏதோ ஒன்று மெல்ல இது இருக்கும்போது மெல்ல ரொட்டேட் பண்ணுறதுக்கு ರೊಟೇಟ್ ಮಾಡಂಗೆ ಅದು ದಾರ ಎಳ್ಕೊಳ್ತಾ ಇರುತ್ತೆ. ಆ ಬೈಟ್ನ ಮೂವ್ಮೆಂಟ್ ಮಾಡುತ್ತಲ್ಲ, ಅವಾಗ ಫಿಶ್ ಸ್ಮೆಲ್ ಮಾಡುತ್ತೆ, ಅದು ವರ್ಮ್ಸ್ದು. ಸೊ ಅದು ಬಂದು ತಿನ್ನಕ್ಕೆ ಬರುತ್ತೆ. ಇವಾಗ ಫಿಶ್ ಮೇಡಮು ಒಂದು ಫಿಶ್ ಹಿಡಿದ್ರು. ಆ ಫಿಶ್ ಹೆಂಗಿರುತ್ತೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡಿ. ಆ ಜಾಗನ ನಾವು ಬೆಳಗ್ಗೆ ಎದ್ದು ನೋಡಿದಾಗ, ಅಂದರೆ ನೈಟ್ ಯಾವ ರೀತಿ ಇತ್ತು, ಫುಲ್ಲು ಡಾರ್ಕ್, ಪಿಚ್ ಡಾರ್ಕ್ ಇತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಆದರೆ ಬೆಳಗ್ಗೆ ಎದ್ದಾಗ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮಳೆ ಕೂಡ ಬರ್ತಾಯಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಇದ್ರ ಹತ್ರ ಲೇಕ್ ಹತ್ರ ಎಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ನಾವು ಮಾಡಿದ್ವಿ. ಆ ಲೇಕ್ ಹತ್ರ ಎಲ್ಲ ಮಳೆ ಬರ್ತಾಯಿದ್ರು ಹೋಗಿ ಅದನ್ನೆಲ್ಲ ನೋಡಿಕೊಂಡು ಬಂದಿದ್ದಂಥದ್ದು. ತುಂಬಾ ಚೆನ್ನಾಗಿತ್ತು ಹಾಲಿಡೇಸ್. ಸಚ್ ಎ ಕಾಮಿಂಗ್ ಏರಿಯಾ, ಕಾಮಿಂಗ್ ಪ್ಲೇಸ್ ಅಂತ ಅನ್ನಿಸ್ತು ನಮಗೆ. ಈ ಏರಿಯಾ ಬಂದು ಸ್ನೋಯಿ ಪ್ಲೇಸ್. ನಿಮಗೆ ಇಲ್ಲಿ ಸ್ನೋ ಆಗಬೇಕಾದ್ರೆ ಆಸ್ಟ್ರೇಲಿಯಾದಲ್ಲಿ ಈ ಜಾಗ ತುಂಬ ಫೇಮಸ್ ಅಂತೆ. ಸ್ನೋಗೆ ತುಂಬ ಪೀಕ್ ಸ್ನೋ ಆಗೋ ಜಾಗ ಅಂತೆ ಇದು. ಸೊ ತುಂಬಾ ಕೋಲ್ಡ್ ಅಂತಲೇ ಅನ್ನಿಸ್ತಾ ಇತ್ತು ನಮಗೆ. ಹೋದಾಗಿಂದನೂ ತುಂಬಾ ಕೋಲ್ಡ್ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಡಿಸೆಂಬರಲ್ಲಿ ಹೋಗಿದ್ದಂಥದ್ದು ನಾವು ಸಮ್ಮರಲ್ಲಿ. ಸೊ ಸಮ್ಮರಲ್ಲೂ ನಮಗೆ ಚಳಿ ಆಗ್ತಾಯಿತ್ತು ಮತ್ತು ಮಳೆ ಕೂಡ ಎಲ್ಲ ಬರ್ತಾಯಿತ್ತು ಆ ಜಾಗದಲ್ಲಿ. ಮತ್ತು ಕ್ಯಾಂಗ್ರೂಸ್ ಮಾತ್ರ ತುಂಬಾ ಇದು ತುಂಬ ಚೆನ್ನಾಗಿತ್ತು. ನಾವು ಎಷ್ಟು ಒಂದು 4 ವೆರೈಟೀಸ್ ಆಫ್ ಪ್ರಾಣಿಗಳನ್ನ ಅಲ್ಲಿ ನೋಡಿದಂಥದ್ದು. ತುಂಬ ಚೆನ್ನಾಗಿತ್ತು. ಕೋಲಾ, ಕ್ಯಾಂಗ್ರೂಸ್ ಅದೆಲ್ಲ ನೋಡಿದಂಥದ್ದು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಆ ಫಸ್ಟ್ ವ್ಲಾಗ್, ಡಿಸೆಂಬರಿನ ಫಸ್ಟ್ ವ್ಲಾಗ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ನ ಹಾಕಿರ್ತೀನಿ. ಅದನ್ನು ನೋಡಿದಾಗ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಆಂಗ್ಲಸ್ ರೀಚ್ ಎಲ್ಲಿದೆ ಮತ್ತು ಎಲ್ಲಿ ಹೋದ್ವಿ, ಎಷ್ಟೊತ್ತು ಹೋದ್ವಿ ಅಂತ ನೋಡ್ಬೋದು. ಸೊ ಕ್ಯಾಂಗ್ರೂಸ್ ಎಲ್ಲ ನೋಡಿಕೊಂಡು ನಾವೆಲ್ಲ ಅವತ್ತು ಆ್ಯಕ್ಚುಲಿ ಕ್ರಿಸ್ಮಸ್ ಡೇ ಇತ್ತು. ಕ್ರಿಸ್ಮಸ್ ಡೇಗೆ ನಾವೆಲ್ಲ ಸೆಲಿಬ್ರೇಟ್ ಮಾಡಲಿಕ್ಕೆ ಎಲ್ಲ ಡ್ರೆಸ್ಅಪ್ ಆಗಿ ಕುಕ್ಕಿಂಗ್ ಎಲ್ಲ ಮಾಡಿ ಆಚೆ ಬಂದು ಫೋಟೋಸ್ ಎಲ್ಲ ಇಡ್ಸ್ಕೊತಾ ಇದ್ವಿ. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ. ಮಕ್ಕಳುಗಳೆಲ್ಲ ಬೆಳಗ್ಗೆ ಎದ್ದು ರೂಮಲ್ಲಿ ಕುಕ್ ಮಾಡ್ತಾಯಿದ್ವಿ. ಹೊರಗಡೆ ಕುಕ್ಕಿಂಗ್ ಬಾರ್ಬಿಕ್ಯೂಗೆ ಒಂದು ಜಾಗ ಇತ್ತು, ಅಲ್ಲಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊತಾ ಇದ್ವಿ. ಸಾಸೇಜ್ ವಿತ್ ಬ್ರೆಡ್ ಮತ್ತು ಆಮ್ಲೆಟ್ ಇದನ್ನೆಲ್ಲ ರೆಡಿ ಮಾಡ್ತಾ ಇರೋವಂಥದ್ದು ದಮ್ ಬಿರಿಯಾನಿಗೆ. ಸೊ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಬೆಳಗ್ಗೆ ಎದ್ದು ಎಲ್ಲರೂ ಆ್ಯಶ್ ಪ್ರಾನ್ಸ್ ಅಂತೆ, ಎಗ್ ಎಲ್ಲ ಕುಕ್ ಮಾಡ್ತಾಯಿದ್ವಿ. ಅದೊಂಥರ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸ್. ನಮ್ಮ ಕುಕ್ ಬಂದು ಬಾಲ ಮತ್ತು ಅರುಣ್ ಕುಕ್ ಮಾಡ್ತಾಯಿದ್ರು, ಇಬ್ಬರು ಸೇರಿಕೊಂಡು. ಸೊ
ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದು ನಾಷ್ಟದಿಂದ ಹಿಡ್ದು ಅಡುಗೆವರೆಗೂ ಎಲ್ಲರೂ ಸೇರಿ ಅಡುಗೆ ಮಾಡಿಕೊಂಡು ಎಲ್ಲರೂ ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ. ಆ ಡಿಸೆಂಬರ್ ಹಾಲಿಡೇಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಕಾಮಿಂಗ್ ಆಗಿತ್ತು ಹಾಲಿಡೇಸ್. ಸೊ ಎಲ್ಲ ನಾಷ್ಟ ಎಲ್ಲ ಮಾಡಿಕೊಂಡು ಎಲ್ಲರೂ ಈ ಲೇಕ್ ಹತ್ರ ಬಂದುಬಿಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಆ ವೆದರ್. ಒಂದು 2 ಡೇಸ್ ಮಾತ್ರ ಮಳೆ ಬಂದಿದ್ದಂಥದ್ದು. ಆಮೇಲೆ ಆ್ಯಕ್ಚುಲಿ ನಾವು ಟೋಟಲಿ 5 ಡೇಸ್ ಇದ್ದಿದ್ದಂಥದ್ದು ಆ ಜಾಗದಲ್ಲಿ. 2 ಡೇಸ್ ಮಾತ್ರ ಮಳೆ ಬಂದಿತ್ತು. ಆಮೇಲೆ ಎಲ್ಲರೂ ಬಂದು ಈ ಥರ ಲೇಕಲ್ಲಿ ಆಟ ಆಡಿಕೊಂಡು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಆ ನೇಚರಲ್ಲಿ. ಎಲ್ಲರೂ ಕಳೆದೋಗಿದ್ವಿ. ಸೊ ಆ ನೇಚರೆಲ್ಲ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. ಈ ಪ್ರಾಪರ್ಟಿ ತುಂಬ ದೊಡ್ಡದಾಗಿರೋದ್ರಿಂದ ಎಲ್ಲ ನನಗೆ ಕವರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಮ್ಮ ಡ್ರೋನ್ ಕೂಡ ತೊಗೊಂಡೋಗಿದ್ದಂಥದ್ದು, ಡ್ರೋನ್ ಈ ಶಾರ್ಟ್ಸ್ನೆಲ್ಲ ತೆಗ್ದಿದ್ದಂಥದ್ದು. ಡ್ರೋನ್ ತುಂಬ ಚೆನ್ನಾಗಿ ಎಲ್ಲ ಏರಿಯಾ ಕವರ್ ಮಾಡಿದಂಥದ್ದು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಆ ಏರಿಯಾ ಎಲ್ಲ ರೀಚ್ ಔಟ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಡ್ರೋನ್ ಶಾರ್ಟ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿರೋವಂಥದ್ದು. ಈ ಪ್ರೈವೇಟ್ ಪ್ರಾಪರ್ಟಿ ಬಂದು ಒಬ್ರದ್ದೇ ಆಗಿರೋ ಕಾರಣ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಗ್ರೂಪ್ ಫ್ರೆಂಡ್ಸ್ ಹೋಗೋ ಆಗಿದ್ರೆ ಇಲ್ಲ ಫ್ಯಾಮಿಲಿ ಹೋಗೋ ಆಗಿದ್ರೂ ಕೂಡ ಇಲ್ಲಿ ರೂಮ್ಸ್ ಅವೈಲೇಬಲ್ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ವಿ ಹ್ಯಾಡ್ ಎ ಬ್ಯೂಟಿಫುಲ್ ಡೇಸ್ ಅಂತ ಅಂದ್ಕೊಂಡ್ವಿ. ಬ್ಯೂಟಿಫುಲ್ ಹಾಲಿಡೇಸ್ ಆಯಿತು ಡಿಸೆಂಬರಲ್ಲಿ. ನೀವು ಹೋಗೋ ಆಗಿದ್ರೆ ಬೆಸ್ಟ್ ಟೈಮ್ ಅಂತ ಅಂದರೆ ಡಿಸೆಂಬರ್ ಟು ಜಾನ್ವರಿ. ಸಚ್ ಎ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಇರುತ್ತೆ, ಬ್ಯೂಟಿಫುಲ್ ವೆದರ್ ಕೂಡ ಇರುತ್ತೆ. ಸೊ ಈ ವ್ಲಾಗ್ ಯಾವ ರೀತಿ ಇರುತ್ತೆ, ಆ ಡ್ರೋನ್ ಶಾಟ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ.
ಇದಾಗಿತ್ತು ಇವತ್ತಿನ ವ್ಲಾಗ್, ಡಿಸೆಂಬರಿನ ವ್ಲಾಗ್. ಇನ್ನು ಒಂದು 2 ವ್ಲಾಗ್ ಏನೋ ಬರುತ್ತೆ. ಕ್ಯಾನ್ಬರಾ ಎಲ್ಲ ಕವರ್ ಮಾಡಿರೋ ಅಂಥದ್ದು. ಇಲ್ಲಿಂದ ನಾವು ಕ್ಯಾನ್ಬರಾ ಕೂಡ ಹೋಗಿದ್ದಂಥದ್ದು. ಸೊ ಅದೆಲ್ಲ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನೀವು ನೆಕ್ಸ್ಟ್ ವ್ಲಾಗ್ಸಲ್ಲಿ ನೋಡೋ ಅಂಥದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಈ ಜಾಗ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.